ಚುನಾವಣೆ ಹತ್ರ ಆಗ್ತಾ ಇದೆ. ಅಬ್ಬರದ ಪ್ರಚಾರದ ನಡುವೆ ಪ್ರಣಾಳಿಕೆಯ ವಿಚಾರ ಕೂಡ ವ್ಯಾಪಕ ಸದ್ದನ್ನ ಮಾಡ್ತಾ ಇದೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆ ರಿಲೀಸ್ ಆಗಿದೆ. ನ್ಯಾಯಪತ್ರದ ಹೆಸರಿನಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಎಐಸಿಸಿ. ಪ್ರಣಾಳಿಕೆಯಲ್ಲಿ 25 ಗ್ಯಾರಂಟಿಗಳನ್ನ ಘೋಷಿಸಿದೆ ಕಾಂಗ್ರೆಸ್. 48 ಪುಟಗಳ ಪ್ರಣಾಳಿಕೆಯಲ್ಲಿ ಹಲವು ಭರವಸೆಗಳನ್ನ ದೇಶವಾಸಿಗಳಿಗೆ ಕೊಟ್ಟಿದ್ದಾರೆ. ಯುವಕರಿಗೆ 1 ಲಕ್ಷ ವೇತನದೊಂದಿಗೆ ಉದ್ಯೋಗದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮಹಿಳೆಯರಿಗೆ 1 ಲಕ್ಷದವರೆಗೂ ಕೂಡ ಮಹಾಲಕ್ಷ್ಮಿ ಸ್ಕೀಮ್ ಅನ್ನು ಜಾರಿಗೆ ತರುವುದಾಗಿ ಹೇಳಿದ್ದಾರೆ. ನರೇಗಾ ಸ್ಕೀಮ್ ಅಡಿಯಲ್ಲಿ 400 ರೂಪಾಯಿ ಕನಿಷ್ಠ ವೇತನವನ್ನು ಕೊಡುವುದಾಗಿ ತಿಳಿಸಿದ್ದಾರೆ. ಅಲ್ಪಸಂಖ್ಯಾತರಿಗೆ ಕಾನೂನಿನ ಅಡಿಯಲ್ಲಿ ಭದ್ರತೆಯನ್ನು ಕೊಡುವುದಾಗಿಯೂ ಕೂಡ ಕಾಂಗ್ರೆಸ್ ತಿಳಿಸಿದೆ. ದೇಶಾದ್ಯಂತ ಜಾತಿ ಗಣತಿಯನ್ನು ನಡೆಸುವಂತಹ ಭರವಸೆಯನ್ನು ಕೂಡ ಕಾಂಗ್ರೆಸ್ ಕೊಟ್ಟಿರುವಂತಹದ್ದು. ಅದನ್ನೆಲ್ಲವನ್ನು ಕೂಡ ಮ್ಯಾನಿಫೆಸ್ಟೋದಲ್ಲಿ ಇವತ್ತು ಉಲ್ಲೇಖಿಸಿ ರಿಲೀಸ್ ಮಾಡಲಾಗಿದೆ. ಹಾಗಾದ್ರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಏನೇನಿದೆ? ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆ ಮ್ಯಾನಿಫೆಸ್ಟೋ ರಿಲೀಸ್ ಆಗಿರುವಂತಹದ್ದು. ಇದರಲ್ಲಿ 25 ಗ್ಯಾರಂಟಿಗಳನ್ನು ಉಲ್ಲೇಖಿಸಲಾಗಿದೆ. ರಾಜ್ಯದಲ್ಲಿ 5 ಗ್ಯಾರಂಟಿಗಳ ಮೂಲಕ ಅಧಿಕಾರದ ಗದ್ದುಗೆಗೇರಿದಂತಹ ಕಾಂಗ್ರೆಸ್ ಲೋಕಸಮರವನ್ನು ಕೂಡ ಗ್ಯಾರಂಟಿಗಳ ಮೂಲಕವೇ ಫೇಸ್ ಮಾಡಲಿಕ್ಕೆ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಯುವಕರಿಗೆ 1 ಲಕ್ಷ ವೇತನದೊಂದಿಗೆ ಉದ್ಯೋಗದ ಭರವಸೆಯನ್ನ ಕಾಂಗ್ರೆಸ್ ಕೊಟ್ಟಿರುವಂತಹದ್ದು. ಮಹಿಳೆಯರಿಗೆ 1 ಲಕ್ಷದವರೆಗೂ ಕೂಡ ಮಹಾಲಕ್ಷ್ಮಿ ಸ್ಕೀಮ್ ಅನ್ನ ಜಾರಿಗೆ ತರ್ತೇವೆ ಅಂತ ಕಾಂಗ್ರೆಸ್ ಹೇಳಿದೆ. ನರೇಗಾ ಸ್ಕೀಮ್ ಅಡಿಯಲ್ಲಿ 400 ರೂಪಾಯಿ ಕನಿಷ್ಠ ವೇತನವನ್ನ ಘೋಷಣೆ ಮಾಡಿದೆ. ಅಲ್ಪಸಂಖ್ಯಾತರಿಗೆ ದೇಶದಲ್ಲಿ ಕಾನೂನಿನ ಅಡಿಯಲ್ಲಿ ಭದ್ರತೆ ಕೊಡೋದಾಗಿಯೂ ಕೂಡ ಕಾಂಗ್ರೆಸ್ ಭರವಸೆ ಕೊಟ್ಟಿದೆ. ಸಾಮಾಜಿಕ, ಆರ್ಥಿಕ ಮತ್ತು ಜಾತಿ ಗಣತಿಯನ್ನು ನಡೆಸುವುದಾಗಿಯೂ ಕೂಡ ಕಾಂಗ್ರೆಸ್ ತಿಳಿಸಿರುವಂತಹದ್ದು. SC, ST, OBCಗೆ 50% ಮೀಸಲಾತಿಯನ್ನು ನೀಡಲಿಕ್ಕೆ ಕಾನೂನನ್ನ ಜಾರಿ ತರಲಿಕ್ಕೆ ಮುಂದಾಗ್ತೇವೆ. ದೇಶಾದ್ಯಂತ ರೈತರ ಸಾಲ ಮನ್ನಾದ ಭರವಸೆಯನ್ನು ಕೂಡ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಉಲ್ಲೇಖಿಸಿದೆ. ರೈತರಿಗೆ ನಿತ್ಯ 400 ರೂಪಾಯಿ ವೇತನ ಕೊಡುವಂತಹ ಭರವಸೆಯನ್ನು ಕೂಡ ಕಾಂಗ್ರೆಸ್ ಘೋಷಣೆ ಮಾಡಿರುವಂತಹದ್ದು. 25 ಅಂಶಗಳನ್ನು ಉಲ್ಲೇಖಿಸಿ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದೆ. INDIA ಕೂಟ ಅಧಿಕಾರಕ್ಕೆ ಬಂದ್ರೆ MSP ರದ್ದನ್ನ ಮಾಡೋದಾಗಿಯೂ ಕೂಡ ಹೇಳಿರುವಂತಹದ್ದು. 12ನೇ ತರಗತಿಯವರೆಗೂ ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಮಾಡ್ತೇವೆ. ಯುವಕರಿಗೆ ಉದ್ಯೋಗದ ಜೊತೆಗೆ 1 ಲಕ್ಷ ರೂಪಾಯಿ ವೇತನವನ್ನ ಕೊಡ್ತೇವೆ. ಇವಿಷ್ಟು ಕೂಡ ಕಾಂಗ್ರೆಸ್ನ ಭರವಸೆಗಳು. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆ ರಿಲೀಸ್ ಆಗಿದೆ. ಈಗಾಗಲೇ 5 ನ್ಯಾಯಗಳು, ಪಂಚ ನ್ಯಾಯಗಳನ್ನು ಘೋಷಣೆ ಮಾಡಿತ್ತು. ಯುವ ನ್ಯಾಯ, ನಾರಿ ನ್ಯಾಯ, ಕಿಸಾನ್ ನ್ಯಾಯ, ಶ್ರಮಿಕ್ ನ್ಯಾಯ, ಹಿಸೇಧಾರಿ ನ್ಯಾಯ ಅನ್ನುವಂತಹದ್ದು. ಈಗ 25 ಗ್ಯಾರಂಟಿಗಳನ್ನ ಒಳಗೊಂಡಂತಹ ಪ್ರಣಾಳಿಕೆಯನ್ನ ಎಐಸಿಸಿ ರಿಲೀಸ್ ಮಾಡಿರುವಂತಹದ್ದು. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಈ ಪ್ರಣಾಳಿಕೆ ಮ್ಯಾನಿಫೆಸ್ಟೋ ರಿಲೀಸ್ ಆಗಿದೆ. लेकिन गरीबों के लिए हम करते रहते हैं, ये हमारा पहले से कार्यक्रम है. और मैं चंद बातें इस मौके पर, थोड़ी देर हो गई तो क्षमा चाहता हूं, मैं चंद बातें आपके सामने रखना जरूरी समझता हूं. और आज क्या हो रहा है, विपक्षी नेताओं को जेल में बंद किया जा रहा है. चुनाव में सबको समान अवसर नहीं है और कई मुकदमे एक के ऊपर एक, छोटी छोटी, और हमारे पार्टी के ऊपर इतना बड़ा जुल्म किया और इतने हमारे को पेनल्टीज डाले. 3,567 करोड़ रुपए का हमारे ऊपर 25 ಗ್ಯಾರಂಟಿಗಳನ್ನು ಒಳಗೊಂಡಂತಹ ಚುನಾವಣಾ ಪ್ರಣಾಳಿಕೆಯನ್ನ ಕಾಂಗ್ರೆಸ್ ರಿಲೀಸ್ ಮಾಡಿದೆ. ಮಹಿಳೆಯರನ್ನ, ಯುವಕರನ್ನ, ರೈತರನ್ನ ಗಮನದಲ್ಲಿಟ್ಟುಕೊಂಡು ಅವರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಘೋಷಣೆಗಳನ್ನ, ಗ್ಯಾರಂಟಿಗಳನ್ನ ಇವತ್ತಿನ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಘೋಷಣೆ ಮಾಡಿರುವಂತಹದ್ದು. ಇದರ ಮೂಲಕವೇ ಈ ಬಾರಿಯ ಎಲೆಕ್ಷನ್ ಅನ್ನ ಫೇಸ್ ಮಾಡಲಿಕ್ಕೂ ಕೂಡ ಕಾಂಗ್ರೆಸ್ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಬೀರ್, ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದಲ್ಲಿ ಯಾವ್ಯಾವ ಅಂಶಗಳು ಇರುತ್ತೆ ಅಂತ ಹೇಳಿ. ಯಾಕೆಂದ್ರೆ ತೆಲಂಗಾಣ, ಕರ್ನಾಟಕ ಸೇರಿ ಹಲವು ರಾಜ್ಯಗಳಲ್ಲಿ ಗ್ಯಾರಂಟಿಗಳ ಮೂಲಕವೇ ಅಧಿಕಾರಕ್ಕೆ ಬಂದಿತ್ತು ಕಾಂಗ್ರೆಸ್. ಹಾಗಾಗಿ ಈ ಬಾರಿಯ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಏನನ್ನ ಘೋಷಣೆ ಮಾಡುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಅದಕ್ಕೆ ಉತ್ತರ ಸಿಕ್ಕಿದೆ. ಡೀಟೇಲ್ಸ್ ಅನ್ನು ಕೊಡೋದಾದ್ರೆ
ಪ್ರೇಮ್, ಈ ಹಿಂದೆನೆ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ಅದ್ರ ಒಳಗಡೆ ಯಾವೆಲ್ಲ ಅಂಶಗಳು ಇರ್ತವೆ ಅನ್ನುವಂಥದ್ದನ್ನ ಇವತ್ತು ವಿಸ್ತೃತವಾಗಿ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಒಟ್ಟು 25 ಗ್ಯಾರಂಟಿಗಳನ್ನ ಈಗ ಕಾಂಗ್ರೆಸ್ ಏನು ಕೊಟ್ಟಿರುವಂತದ್ದು, ಅಧಿಕಾರಕ್ಕೆ ಬಂದ್ರೆ 25 ಗ್ಯಾರಂಟಿಗಳನ್ನ ಕೂಡ ಅನುಷ್ಠಾನಕ್ಕೆ ತರ್ತೀವಿ ಅನ್ನುವಂತ ಭರವಸೆಯನ್ನ ಕೂಡ ಈಗ ಕಾಂಗ್ರೆಸ್ ಕೊಟ್ಟಿದೆ. ಮುಖ್ಯವಾಗಿ ಇಲ್ಲಿ ನಾವು ನೋಡೋದಾದ್ರೆ ಮಹಿಳೆಯರು, ರೈತರು ಮತ್ತೆ ಯುವಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತ ಕೆಲಸವನ್ನ ಮಾಡಲಾಗಿರುವಂತದ್ದು. ಮುಖ್ಯವಾಗಿ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಹಣವನ್ನ ಅವರ ಬ್ಯಾಂಕ್ ಖಾತೆಗಳಿಗೆ ಹಾಕ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿರುವಂತದ್ದು. ಎರಡನೇದಾಗಿ ರೈತರಿಗೆ MSP ಯನ್ನ ಜಾರಿ ಮಾಡ್ತೇವೆ, ಮತ್ತೆ ಸಾಲ ಮನ್ನಾವನ್ನ ಮಾಡ್ತೇವೆ ಅನ್ನುವಂತ ಭರವಸೆಯನ್ನ ಕೊಟ್ಟಲಾಗಿದೆ. ಇನ್ನು ಮುಖ್ಯವಾಗಿ ಮೂರನೇದು, ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಲ್ಲಿ ಬಾಕಿ ಉಳಿದಿರುವಂತ 30 ಲಕ್ಷ ಹುದ್ದೆಗಳನ್ನ ಕೂಡಲೇ ಭರ್ತಿ ಮಾಡ್ತೀವಿ, ಅದರಲ್ಲಿ ಮಹಿಳೆಯರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಘೋಷಣೆ ಮಾಡಲಾಗಿದೆ. ಇದ್ರ ಜೊತೆಗೆ ಶೈಕ್ಷಣಿಕವಾಗಿ ಹೆಚ್ಚಿನ ಹಾಸ್ಟೆಲ್ಗಳನ್ನ ನಿರ್ಮಾಣ ಮಾಡುವಂತದ್ದು, ಮತ್ತೆ ವಿದೇಶದಲ್ಲಿ ಅಧ್ಯಯನ ಮಾಡುವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡುವಂತದ್ದು, ಈ ರೀತಿಯಾದಂತಹ 10 ಹಲವು ಯೋಜನೆಗಳನ್ನ ನಾವು ಜಾರಿಗೆ ತರಲಿದ್ದೇವೆ ಅನ್ನುವಂತ ಮಾಹಿತಿಯನ್ನ ಕೂಡ ಈಗ ಕಾಂಗ್ರೆಸ್ ಕೊಡ್ತಾ ಇರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.